ಸರಳತೆ ಅನ್ನೋದು ಇರ್ತೈತಲ್ವ, ಅದಕ್ಕೆ ತುಂಬ ಇಷ್ಟ ನಮಗೆ. ಅವರು ಡ್ಯಾನ್ಸು, ಅವ್ರ ಆ್ಯಕ್ಟಿಂಗು, ಅವರು ಎಲ್ಲದರಲ್ಲೂ ಇಷ್ಟ ಆಗ್ತಾರೆ ನಮಗೆ. ಯಾವ ರೀತಿಯಾಗಿ ಸಿದ್ಧತೆಗೊಳ್ತಾ ಇದೆ ಅಂತ ಒಂದು ಅದ್ಭುತವಾದಂಥ ಮಂಟಪವನ್ನು ಭಾಳ ಖುಷಿ. ತವ್ರ ಮನೆಗೆ ಹೋದಷ್ಟಕ್ಕಿಂತ ಡಬಲ್ ಆಯಿತು. 2 ದಿನ ಅಂಗಡಿ ಬಂದ್ ಮಾಡಿ ಬಂದೇವು ನಾವು ಹುಬ್ಳಿ ಒಳಗೆ. ಬಂದು ಸ್ವಾರ್ಥಕ್ಕಾಯ್ತು ಅಂದೆ ನಾನು. ಭಾಳ ಖುಷಿ ಆಯಿತು. ಜನ್ರೇಷನ್ದು ಹೆಂಗಿವಾಗ ಹಳೆ ಜನ್ರೇಷನಲ್ಲಿ ಮಂಜುನಾಥ, ತಿರುಪತಿ ಇವೆಲ್ಲ ಇದ್ದಾರಲ್ಲ, ನಮ್ಮ ಜನ್ರೇಷನಲ್ಲಿ ಬೇಕಾದ್ರೆ ನೋಡಿ ನೀವು ಇನ್ನೊಂದು 10 ವರ್ಷ ಒಳಗಡೆ ನಮ್ಮ ಜನ್ರೇಷನ್ಗೆ ಇವರೇ ಆ ಥರ ಆಗ್ತಾರ ಅಂತ ಅನ್ಕೊತೀನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇವತ್ತು ಪುನೀತ್ ಅವರ ಸ್ಮಾರಕದ ಬಳಿ ಇದ್ದೀವಿ. ಇದನ್ನು ಸ್ಮಾರಕ ಅಂದರೆ ತಪ್ಪಾಗುತ್ತೆ, ದೇವಾಲಯ ಅಂತಲೇ ಹೇಳ್ಬೇಕು. ನಮಗೆ ಒಂದು ಟೈಮ್ ಮೆಷಿನ್ ಅಂತ ಏನಾದರೂ ಇದ್ದರೆ ಮತ್ತೆ ಹಿಂದಕ್ಕೆ ಹೋಗ್ಬೋಣ, ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಣ್ತುಂಬ್ಕೊಳ್ಳೋಣ, ಅವ್ರ ಜೊತೆ ಬಹಳಷ್ಟು ನೆನಪುಗಳನ್ನು ಮತ್ತೆ ಹಂಚ್ಕೊಳ್ಳೋಣ, ಅವರು ಕನ್ನಡ ಚಿತ್ರರಂಗದಲ್ಲಿ ಇರಬೇಕು, ಅವರ ಸಿನಿಮಾಗಳನ್ನು ನಾವೆಲ್ಲರೂ ಕೂಡ ಕಣ್ಣು ತುಂಬಿಕೊಳ್ಬೇಕು ಅಂತ ಬಹಳಷ್ಟು ನೋವಾಗುತ್ತೆ. ಇವತ್ತು ಅವರು ಸ್ಮಾರಕದ ಬಳಿ ಇದ್ದೀವಿ. ನಾಳೆ ಅಂದರೆ ಇದೇ ಮಾರ್ಚ್ 17ನೇ ತಾರೀಕು ಅವರ 50ನೇ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಬೇಕಾದಂಥ ಒಂದು ಸುಸಮಯ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯಾದಂಥ ಒಬ್ಬ ಮಾನವೀಯ ವ್ಯಕ್ತಿಯುಳ್ಳಂಥ ನಟನನ್ನು ನಾವು ಯಾವತ್ತೂ ಕೂಡ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿನಿತ್ಯ ಸಾವಿರಾರು ಜನರು, ಅಭಿಮಾನಿಗಳು ಪ್ರತಿನಿತ್ಯ ಇದೇ ಸ್ಮಾರಕವನ್ನು ನೋಡಲಿಕ್ಕೆ ಅಂತ ಬರ್ತಾರೆ. ಪುಟಾಣಿ ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳು ಅಂದರೆ ನಿಮಗೆ ಈಗ ಹುಟ್ಟಿದಂಥ ಮಕ್ಕಳನ್ನು ಕೂಡ ಪುನೀತ್ ಅವರ ಹೆಸರಿಂದ ನಾಮಕರಣವನ್ನು ಮಾಡಿ, ಜೊತೆಗೆ ಮದುವೆ ಆದಂಥ ನವಜೋಡಿಗಳು ಎಲ್ಲರೂ ಕೂಡ ಇದೇ ಪುನೀತ್ ಸ್ಮಾರಕವನ್ನು ಭೇಟಿ ಕೊಡಲಿಕ್ಕೆ ಬರ್ತಾರೆ. ಸ್ನೇಹಿತರೆ, ಇವತ್ತು ನಾನು ನೇರವಾಗಿ ಇದೇ ಅಪ್ಪು ಅಭಿಮಾನಿಗಳನ್ನು ಮಾತನಾಡಿಸೋ ಪ್ರಯತ್ನವನ್ನು ಮಾಡೋಣ. ಯಾಕೆಂದರೆ ಪುನೀತ್ ಅವರ ನೆನಪುಗಳು ಯಾವತ್ತೂ ಕೂಡ ಅಜರಾಮರವಾಗಿರುತ್ತೆ. ಸರ್, ಎಲ್ಲಿಂದ ಬಂದಿದ್ದೀರಿ, ಪುನೀತ್ ಅವ್ರನ್ನ ಎಷ್ಟು ಇಷ್ಟಪಡ್ತೀರಿ, ನೀವು ಪುನೀತ್ ಅವ್ರ ಫ್ಯಾನ, ಒಂದಿಷ್ಟು ನಿಮ್ಮ ಪುನೀತ್ ಅವರ ಜೊತೆಗಿನ ನೆನಪುಗಳು, ಅವ್ರ ಸಿನಿಮಾಗಳನ್ನ ನೋಡ್ತಾ ಎಷ್ಟು ಖುಷಿ ಪಡ್ತಾಯಿದ್ರಿ? ಸರ್, ನಾವು ಬಿಜಾಪುರಿಂದ ಬಂದಿರೋದು ಸರ್. ನಾವು ಇಲ್ಲಿ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅಪ್ಪು ಅವ್ರು ನಾವು ಬಿಗ್ ಫ್ಯಾನು. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ನಾಳೆ ಅವ್ರ ಬರ್ಡೇ ಸಂಬಂಧ ವಿಸಿಟ್ ಮಾಡಿದ್ದೀವಿ ಸರ್. ನಾಳೆ ಬರ್ಡೇನೂ ಕೂಡ ಬರ್ತೀರಾ ಇಲ್ಲಿ? ನಾಳೆ ಕೂಡ ಬರ್ತಾಯಿದ್ದೀವಿ ಸರ್. ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸರ್? ಯಾಕೆಂದರೆ ಪುನೀತ್ ರಾಜ್ಕುಮಾರ್ ನೋಡಿ ಒಂದು 3 ವರ್ಷಗಳಾಯಿತು ನಾವು ಅವ್ರನ್ನ ಮಿಸ್ ಮಾಡ್ಕೊಳ್ತಾ. ಬಟ್ ಇಂದಿಗೂ ಕೂಡ ಅವ್ರು ಜೀವಂತವಾಗಿದ್ದಾರೆ. ಅವ್ರ ನೆನಪುಗಳು ಯಾವತ್ತಿಗೂ ಕೂಡ ಮಾಸೋದಿಲ್ಲ ಅಂತ ನಾವು ಕೂಡ ನಂಬಿದ್ದೀವಿ. ಆದರೆ ಪುನೀತ್ ಅಂದಾಗ ಎಷ್ಟು ಸ್ಪೆಷಲ್ ಅನಿಸುತ್ತೆ ಸರ್, ಒಬ್ಬ ನಟನಾಗಿ. ಸರ್, ನಾವು ಮಿಸ್ ಮಾಡ್ಕೊತೀವಿ ಅನ್ನೋಕ್ಕಿಂತ ಅವ್ರು ಇನ್ನೂ ನಮ್ಮ ಜೊತೆಗಿದ್ದಾರೆ ಅನ್ನೋದು ಒಂದು ದೊಡ್ಡ ಮಾತು ಸರ್. ಅದಕ್ಕಿಂತ ಸರ್ ಹೇಳಿ. ಸರ್, ನಾವು ಹುಬ್ಬಳ್ಳಿಯಿಂದ ಬಂದಿರೋದು. ನಾವಿಲ್ಲೇ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಅಪ್ಪು ಅಂದರೆ ನಾವು ಚಿಕ್ಕ ವಯಸ್ಸಿನಿಂದ ನಮ್ಮ ಫ್ಯಾಮಿಲಿ ಎಲ್ಲ ಫ್ಯಾನ್ಸೇ. ನಾನು 6th ಸ್ಟ್ಯಾಂಡರ್ಡಿಂದ ನಾನು ಫುಲ್ ಬಿಗ್ಗೆಸ್ಟ್ ಫ್ಯಾನ್. ನಾವು ತೀರ್ಕೊಂಡೋರ್ಗಿಂತ ಅವ್ರು ದೇವರಾಗಿದ್ದಾರೆ ಅಂತ ಅನ್ಕೊಂತ ಅಷ್ಟೇ. ನಾವು ವರ್ಷದಲ್ಲೇ 2-3 ಸಲ ಅಂತೂ ಬರ್ತಾನೆ ಇರ್ತೀನಿ. ಇವತ್ತಾನೆ ನಾನು ನಮ್ಮಪ್ಪ ಅಪ್ಪು ಅವರನ್ನ ಹೋಗಿ ಬಂದಿದ್ದೀನಿ. ನಾವು ವರ್ಷ ಇಯರ್ಲಿ 1 ಟೈಮ್ ಮಾಡ್ತೀನಿ. ಇದು 3ನೇ ಸಲ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಇದರಲ್ಲಿ ಮೆಡಲ್ ತೊಗೊಂಡಿದ್ದೀನಿ ಇವತ್ತು ನಾನು, 2nd ಪ್ರೈಸ್ ಆಗಿ. ಅದಕ್ಕೆ ಖುಷಿ ಆಗುತ್ತೆ. ಇದ್ರ ಜೊತೆಗೆ ನೋಡಿ, ಅಪ್ಪುವಿಂದ ನಾವು ಬಹಳಷ್ಟು ಕಲಿಯೋದಿದೆ. ಅವ್ರ ಇನ್ನೋಸೆನ್ಸ್ ಆಗಿರ್ಬೋದು, ಅವ್ರ ಪ್ರಾಮಾಣಿಕತೆ ಆಗಿರ್ಬೋದು, ಜೊತೆಗೆ ಆ ನಗು, ಯಾವಾಗಲೂ ಕೂಡ ನಗು, ಸೇವೆ, ಯಾವ ಗುಣಗಳನ್ನು ನೀವು ರೂಢಿಸ್ಕೊಂಡಿದ್ದೀರಿ ನಿಮ್ಮ ಜೀವನದಲ್ಲಿ? ಆ ನಗೋದಲ್ಲೇ ಇದು ಅವರೆಲ್ಲ ಎಷ್ಟೇ ಕೋಪ ಇದ್ದರೂ ನಗೋದ್ರಲ್ಲೇ ಕೊಟ್ಬಿಡ್ತಾರೆ ಅವರು. ಅದೊಂದು ರೂಪಿಸ್ಕೊಳ್ತೀವಿ. ಆದಷ್ಟು ನಮ್ಮ ಕೈಲಾದಷ್ಟು ಮತ್ತೊಬ್ಬರಿಗೆ ಸಹಾಯ ಮಾಡ್ಬೇಕನ್ನ ರೂಪಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಓಕೆ ಸರ್, ನೀವೆಷ್ಟು ಮಿಸ್ ಮಾಡ್ಕೊಳ್ತೀರಿ ಅಪ್ಪು ಅವರನ್ನು? ನೋಡಿ, ಪ್ರತಿನಿತ್ಯ ಹೀಗೆ ಬರ್ತಾನೆ ಇರ್ತಾರೆ. ಎಂದೂ ಕೂಡ ಕರಗದಂಥ ಅಭಿಮಾನ, ನಿಲ್ಲದಂತಹ ಪ್ರೀತಿ ಸದಾ ಇರುತ್ತೆ. ಏನು ಹೇಳ್ತೀರಿ? ಏನು ಹೇಳೋದು ಅವ್ರ ಬಗ್ಗೆ? ನಾವು ಚಿಕ್ಕವರು, ಅವ್ರ ಬಗ್ಗೆ ಹೇಳೋಲ್ಲ. ಭಾಳ ಮಿಸ್ ಆಯ್ತದೆ. ಈಗ ಫಿಲಮ್ ರಿಲೀಸ್ ಆಗಿದೆ, ಹೌಸ್ಫುಲ್ ಆಗಿದೆ, ನೋಡ್ಕೊಂಬರ್ತಾ ಇದ್ದೀನಿ. ನಾವು ಬರ್ತಾನೆ ಇರ್ತೀವಿ, ವಾರಕ್ಕೆ 1 ಟೈಮ್ ಇಲ್ಲಿ ಬರ್ತಾ ಇರ್ತೀನಿ. ಹೌದಾ? ಇಲ್ಲಿ ಬಂದರೆ ಒಂದು ಆ ಥರದ್ದು ಒಂದು ಪ್ರಭೆ ಸರ್, ಯಾವಾಗಲೂ ಕೂಡ ನಮ್ಮೊಂದಿಗೆ ಇದ್ದಾರೆ ಅಪ್ಪು ಅಂತ. ಆ ಸಮಾಧಿಯನ್ನು, ಆ ಸ್ಮಾರಕವನ್ನು, ನಾನು ಅದನ್ನು ದೇವಾಲಯ ಅಂತ ಹೇಳ್ತೀನಿ. ಎಷ್ಟೋ ಜನರು ಮಕ್ಕಳಿಗೆ ಅವ್ರ ಹೆಸರನ್ನ ಇಡೋದ್ರ ಮುಖಾಂತರ ಪ್ರೀತಿಯನ್ನು ತೋರೋದು. ಕೆಲವರು ಮದುವೆ ಆಯ್ತಿದ್ದಾರಲ್ಲ, ಅಪ್ಪು ಫೋಟೋ ಇಟ್ಕೊಂಡು ಎಲ್ಲ ಕಡೆ ಮದುವೆ ಆಯ್ತಿದ್ದಾರೆ. ಅಲ್ಲ, ಎಷ್ಟೋ ಜನ ಬಂದು ಇಲ್ಲೂ ಮದುವೆ ಆಗೋರು ಆಯ್ತಿದ್ದಾರೆ. ಅದು ಅವ್ರು ಮಾಡಿದ್ದು ಸಾಧನೆ. ಕೆಲವೊಂದು ರೋಸ್ಗಳನ್ನ ಹಿಡಿದು ಭಾಳಷ್ಟು ಹುಡುಗಿರು ಕೂಡ ಪುನೀತ್ ರಾಜ್ಕುಮಾರ್ ಅಂದರೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ನೀವೆಷ್ಟು ಇಷ್ಟಪಡ್ತೀರಿ? ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಪುನೀತ್ ಅಂದರೆ ಅಷ್ಟೇ ಇಷ್ಟ. ಏನು ಹೇಳ್ತೀರಿ? ಪುನೀತ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಿ? ತುಂಬ ಮಿಸ್ ಮಾಡ್ಕೊತೀವಿ. ಅವ್ರು ಚಿಕ್ಕವರಿಂದ ಎಲ್ಲ ಮೂವೀಸು ನೋಡ್ತೀವಿ, ತುಂಬ ಮಿಸ್ ಮಾಡ್ಕೊತೀರಿ. ನಾಳೆ ಬರೋಕ್ಕಾಗಲ್ಲ ಅಂತ ಕ್ಲಾಸಸ್ ಇದ್ದು, ನಾಳೆ ಬರೋಕ್ಕಾಗಲ್ಲ ಅಂತ ಇವತ್ತು ಬಂದು ತುಂಬ ಮಿಸ್ ಮಾಡ್ಕೊತೀರ ಅವ್ರನ್ನ. ಯಾವ ಸಿನಿಮಾ ತುಂಬ ಇಷ್ಟಪಡೋದು? ನನಗೆ ರಾಜಕುಮಾರ್ ತುಂಬ ಇಷ್ಟ ಆಗುತ್ತೆ. ಅವ್ರ ಮೂವೀಸ್ ತುಂಬ ಇಷ್ಟ ನನಗೆ. ಬೆಟ್ಟದ ಮೂವಿ ತುಂಬ ಇಷ್ಟ ನನಗೆ. ಯಾವ ಗುಣ ನೀವು ತುಂಬ ಇಷ್ಟಪಡುವಂಥ ಗುಣ? ಭಾಳ ಸ್ವಾಭಾವಿಕವಾಗಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅವ್ರ ಸೇವಾ ಮನೋಭಾವ ಆಗಿರ್ಬೋದು, ಏನಾಗಿರ್ಬೋದು. ಅವರಲ್ಲಿ ಯಾವ ಗುಣ ನೀವು ತುಂಬ ಅಚ್ಚುಮೆಚ್ಚು? ಅವ್ರ ಹೆಲ್ಪಿಂಗ್ ನೇಚರ್ ತುಂಬ ಇಷ್ಟ ನನಗೆ. ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲರಿಗೂ. ತುಂಬ ಹೆಲ್ಪಿಂಗ್ ನೇಚರ್ ತುಂಬ ಇಷ್ಟ ನನಗೆ. ಇಷ್ಟು ಚಿಕ್ಕ ವಯಸ್ಸಿಗೆ ಪುನೀತ್ ರಾಜ್ಕುಮಾರ್ ನಾವು ಕಳ್ಕೊಂಡಿದ್ದು ಎಷ್ಟು ನೋವಾಗುತ್ತೆ ನಿಮಗೆ? ತುಂಬ ನೋವಾಗುತ್ತೆ ಅವ್ರನ್ನ ಕಳ್ಕೊಂಡಾಗ.
ತುಂಬ ನೋವಾಯಿತು ಅವ್ರು ಕಳ್ಕೊಂಡು. ಮೇಡಮ್ ಏನು ಹೇಳ್ತೀರಿ? ರೋಸ್ ಹಿಡ್ಕೊಂಡು ಪ್ರತಿ ಸಾರನು ಅಪ್ಪು ಸಮಾಧಿ ಹತ್ರ ಬರ್ತೀರಿ, ಪ್ರೀತಿಯ ರೋಸನ್ನು ಇಡ್ತೀರಿ, ಅವ್ರು ನೆನ್ಪು ಮಾಡ್ಕೊಳ್ಳೋ ಪ್ರಯತ್ನವನ್ನು ಪಡ್ತೀರಿ? ತುಂಬ ಮಿಸ್ ಮಾಡ್ಕೊತೀರಾ ವರ್ಷನೂ ಬರ್ತಿದೆ. ಈ ವರ್ಷ ನಿನ್ನೆ ಬರೋಕ್ಕಾಗಲ್ಲ ಅಂತ ಇವತ್ತು ಬಂದಿದ್ದೀರಿ. ತುಂಬ ಮಿಸ್. ಐ ಲವ್ ಯು ಮಿಸ್. ಫ್ಯಾಮಿಲೀಸ್ಗಳು ತುಂಬ ಕುಟುಂಬಗಳು ಸಮೇತ ಅವ್ರ ಫ್ಯಾಮಿಲಿ ಸಮೇತ ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಬಂದರೆ ಅವಾಗೆಲ್ಲ ವಿಧಾನಸೌಧಕ್ಕೆ ಹೋಗೋದು ಈ ಥರದೊಂದು ರೂಢಿ ಆಗಿಬಿಟ್ಟಿತ್ತು. ಬಟ್ ಈಗ ಪುನೀತ್ ಸಮಾಧಿ ಹತ್ರ ಹೋಗ್ಬೋಣ ಅನ್ನೋದು ಎಲ್ಲರದ್ದು ಒಂದು ಪ್ಲ್ಯಾನ್. ಏನು ಹೇಳ್ತಾರೆ? ನಾವು ಹುಬ್ಳಿಯಿಂದ ಬಂದ್ವಿ ನೋಡಿ ಸರ್. ಹುಬ್ಳಿಯಿಂದ ಬಂದು ಹಿಂಗೆ ಬರೋಕ್ಕಾಗಲ್ಲ, ಇವತ್ತು ದರ್ಶನ ತಗೊಂಡು ಅಂತ ಬಂದ್ವಿ. ಪರ್ಟಿಕ್ಯುಲರಾಗಿ ಅಪ್ಪು ಸ್ಮಾರಕಕ್ಕೆ ಹೋಗಬೇಕು ಅಂತ ಉದ್ದೇಶ? ಹೌದು. ಎಲ್ಲ ಕುಟುಂಬ ಸಮೇತ ಬಂದ್ವಿ? ಇಲ್ಲ, ಗಂಡ ಹೆಂಡತಿ ಇಬ್ಬರು ಬಂದ್ವಿ, ಮಕ್ಕಳು ಬಂದ್ವಿ. ಅಮ್ಮ ಏನು ಹೇಳ್ತೀರಿ ಪುನೀತ್ ರಾಜ್ಕುಮಾರ್ ಬಗ್ಗೆ? ನೋಡ್ಬೇಕಂತ ಭಾಳ ಆಸೆ ಇತ್ತು ರೀ, ಭಾಳ ದಿವಸದ ಕನಸಿತ್ತು. ಇವತ್ತು ಈಡೇರಿತು. ಬರ್ಬೇಕಂತ ಮತ್ತು ಇವಾಗ ಬೇಗ ರೆಡಿಯಾಗಿ ಬಂದೆ. ನಿನ್ನೆ ಬಂದಿದ್ದೀವಿ ರೀ, ಬಟ್ ಇಲ್ಲೇ ಬಂದ ತಕ್ಷಣ ಅವ್ರ ಸಿನಿಮಾಗಳು, ಅವರ ಬೆಳೆದು ಬಂದಂಥ ಹಾದಿ, ಅವ್ರ ಗುಣ ಯಾವುದು ತುಂಬ ಇನ್ನೊಂದು ಸ್ವಲ್ಪ ವರ್ಷ ಇರಬೇಕಿತ್ತು. ಬಟ್ ಅಲ್ಲಿ ನಮ್ಗಿಂತ ಮೊದಲೇನ ಹೋಗ್ಬಿಟ್ರೆ ಇನ್ನೂ ಆಸೆ ಭಾಳಿದ್ವು. ನಾವು ಅವ್ರನ್ನೇ ನೋಡ್ಬೇಕಂತ ಇನ್ನೊಂದು ಸ್ವಲ್ಪ ದಿವಸ ಕಾಲಾವಕಾಶ ಕೂಡಿ ಬರಲಿಲ್ಲ ಅಷ್ಟೇ, ಮತ್ತೇನು ಹೇಳಕ್ಕೆ. ಸಿನಿಮಾಗಳ ಮುಖಾಂತರ ಅವ್ರನ್ನ ಎಂಜಾಯ್, ಅವ್ರನ್ನ ತೆರೆ ಮೇಲೆ ನೋಡೋ ಕನಸುಗಳು ತುಂಬ ಇತ್ತು. ಹೌದು, ಅವ್ರ ಪಿಕ್ಚರ್ ಅಂದ್ರೆ ನಾವು ಇಡೀ ದಿನ ಕೂತ್ ನೋಡ್ತೇವೆ. ಅವ್ರ ಫ್ಯಾಮ್ಲಿ ಅಥವಾ ಅವರು ಹಂಗೆ ಇರ್ಬೇಕಂದ್ರೆ ಇನ್ನೂ 100 ವರ್ಷ ಇರಬೇಕಿತ್ತು. ನಿಮ್ಮ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ? ಅಯ್ಯೋ ಭಾಳ ಇಷ್ಟಪಡ್ತಾರೆ. ನಮ್ಮ 4 ಜನ ಹೆಣ್ಮಕ್ಳು. ಇವ್ರ ಪಿಕ್ಚರ್ ಬಂದರೆ ಬಿಟ್ಟೇ ಹೋಗಲ್ಲ. ಹಾಂ ರೀ, ಎಷ್ಟು ಇತ್ತಾದರೂ ನೋಡೇ ಬರೋದು. ಫಿಲ್ಮ್ಗೆ ಬಂದರೆ ಸಾಕು. ಎಷ್ಟು ಖುಷಿ ಆಯಿತು ಒಟ್ಟಿನಲ್ಲಿ ಬಂದು ಇಲ್ಲಿಗೆ ಬಂದು ಈ ಜಾಗ? ಖುಷಿ ಆಯಿತು, ಭಾಳ ಅಂದ್ರೆ ಭಾಳ ಖುಷಿ. ತವ್ರ ಮನೆಗೆ ಹೋದಷ್ಟಕ್ಕಿಂತ ಡಬಲ್ ಆಯಿತು. 2 ದಿನ ಅಂಗಡಿ ಬಂದ್ ಮಾಡಿ ಬಂದೇವೆ ನಾವು ಹುಬ್ಳಿ ಒಳಗೆ. ಬಂದು ಸ್ವಾರ್ಥಕ್ಕಾಯ್ತು ಅಂದೆ ನಾನು. ಭಾಳ ಖುಷಿ ಆಯಿತು. ಫಸ್ಟ್ ಮಾತಂದರೆ ಮಿಸ್ ಯು ಅಪ್ಪು ಸರ್ ಅಂತ. ಅಪ್ಪು ಸರ್ ಫ್ಯಾನ್ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ನಾಳೆ ಬರೋಕ್ಕಾಗಲ್ಲ, ಅದಕ್ಕೆ ಇವತ್ತೇ ಬಂದಿದ್ದೀವಿ. ಅಪ್ಪು ಸರ್ ಫಿಲಮ್ ನೋಡಿದಾಗೆಲ್ಲ ತುಂಬ ಫೀಲ್ ಆಗುತ್ತೆ. ಆ ಥರದ ಒಬ್ಬ ವ್ಯಕ್ತಿ ಇಷ್ಟು ಬೇಗ ದೇವರು ನೋಡಿ ಎಷ್ಟು ಅಂದರೆ ನಮಗೆ ಡೈಜೆಸ್ಟ್ ಆಗೋಕ್ಕಾಗ್ತಾಯಿಲ್ಲ. ಜಾಸ್ತಿ ಮಿಸ್ ಮಾಡ್ಕೊಬಿಟ್ಟಿದ್ದೀವಿ ಅಪ್ಪು ಸರ್ನ. ಸರಳತೆಯ ಸಾಹುಕಾರ ಅಪ್ಪು ಸರ್ ಅಂದರೆ. ಪ್ರತಿಯೊಂದು ವಿಷಯದಲ್ಲೂ ತುಂಬ ಅಪ್ಪುಗೆ ಅಂತ ಏನಂದರೆ ಅರ್ಥ ಅಪ್ಪು ಸರ್. ಯಾವ ಕಾರಣಕ್ಕೆ ಇಷ್ಟ ಆಗ್ತಾರೆ ಮೇಡಮ್? ಅದಕ್ಕೆ ಸಾವಿರಾರು ಕಾರಣಗಳಿದೆ ಬಿಡಿ. ಅದು ಪರ್ಟಿಕ್ಯುಲರಾಗಿ ನೀವು ನೋಡಿ ಕಣ್ಣಲ್ಲಿ ನೀರು ಹಾಕ್ತಿದ್ರಿ, ಯಾವುದೋ ಒಂದು ಕಾರಣಕ್ಕೆ ನಿಮ್ಗೆ ತುಂಬ ಇಷ್ಟ ಆಗೋದು ಅಂದರೆ ಆ ಗುಣಗಳು ಇನ್ನೊಬ್ರು ರೂಢಿಸ್ಕೊಳ್ಳಿ. ಏನಂದರೆ ಸರಳತೆ ಅನ್ನೋದು ಇರ್ತೈತಲ್ವ, ಅದಕ್ಕೆ ತುಂಬ ಇಷ್ಟ ನಮಗೆ. ಅವರು ಡ್ಯಾನ್ಸು, ಅವ್ರ ಆ್ಯಕ್ಟಿಂಗು, ಅವರು ಎಲ್ಲದರಲ್ಲೂ ಇಷ್ಟ ಆಗ್ತಾರೆ ನಮಗೆ. ನಾವು ನಮ್ಮ ಮಕ್ಕಳಿಗೆ ಅಪ್ಪು ಸರ್ ಥರನೇ ಎಲ್ಲ ಹೇಳ್ಕೊಡ್ಬೇಕು ಅಂದ್ಕೊತೀವಿ. ಪ್ರತಿಯೊಂದನ್ನು ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ವಿ ಅಪ್ಪು ಸರ್ಗೆ. ಬದುಕಿದ್ರೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಬದುಕಬೇಕು ಇದ್ದರೆ ಅಪ್ಪು ಸರ್ ಥರನೇ ಇರಬೇಕು. ಅವರು ನಗುಮುಖದ ಒಡೆಯ ಹೇಳ್ಬೇಕಂದ್ರೆ. ಸ್ಮೈಲ್ ಇದೆಯಲ್ಲ ಸರ್, ಅದು ತುಂಬ ಕಾಡ್ತಾ ಇರ್ತೈತೆ ನಮ್ಮನ್ನು ಅಪ್ಪು ಸರ್ ನೋಡಿದ್ರೆ. ಜಾಸ್ತಿ ಮಿಸ್ ಮಾಡ್ಕೊಬಿಟ್ಟಿದ್ದೀವಿ. ಬೇಜಾರಾಗುತ್ತೆ, ಒಂದು ಸರಿ ಖುಷಿ ಆಗುತ್ತೆ ಇಲ್ಲಿ ಬರಬೇಕಂದ್ರೆ. ನೆಮ್ಮದಿ ನಿಟ್ಟುಸಿರು, ಯಾವುದೋ ನೆಮ್ಮದಿ ಕೇಂದ್ರ ಅಂತಾರಲ್ಲ ಆ ಥರದ ಒಂದು ಜಾಗ ಇದೆ. ಇಲ್ಲಿಗೆ ಬಂದು ತಪೋವನ ಅಂತ ಹೇಳ್ಬೋದು. ಇಲ್ಲಿಗೆ ಬಂದರೆ ಏನೋ ಒಂಥರ ಸಂತೋಷ ಆಗುತ್ತೆ, ಬಟ್ ಫೀಲ್ ಆಗ್ತಾ ಇರ್ತೈತೆ ಅವ್ರಿಲ್ಲ ಅನ್ನೋದು. ಮತ್ತು ಇಲ್ಲಿ ನೋಡಿದ್ರೆ ಏನೋ ಒಂಥರ ಪ್ಲೇಸು ಎಷ್ಟು ಇದಿರುತ್ತಂದರೆ ಶಾಂತಿಯಿಂದ ಇರಬೇಕು ಅನಿಸ್ತಾ ಇರ್ತೈತೆ. ತುಂಬ ದಿನದಿಂದ ವೇಟ್ ಮಾಡ್ತಾಯಿದ್ವಿ, ಬಂದಿದ್ದೀವಿ. ಸೆಕೆಂಡ್ ಟೈಮ್ ಇದು ಬರ್ತಾ ಇರೋದು. ನಾಳೆ ಬರೋಕ್ಕಾಗಲ್ಲ, ಅದಕ್ಕೆ ಇವತ್ತೇ ಅಡ್ವಾನ್ಸಾಗಿ ಬಂದಿದ್ವಿ. ಹ್ಯಾಪಿ ಬರ್ತ್ಡೇ ಅಪ್ಪು ಸರ್. ಸರ್ ಅವರು ಇನ್ನೂ ತುಂಬ ದಿವಸ ಇರಬೇಕಾಗಿತ್ತು ಅನಿಸುತ್ತೆ. ಆದರೆ ದೇವ್ರ ಇಚ್ಛೆ ಅದು. ಅವ್ರು ದೇವರಾಗಿ ಹೋಗಿದ್ದಾರೆ. ಅವ್ರ ಥರನೇ ಎಲ್ಲ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ ಅವ್ರೂ ಅವ್ರ ಥರನೇ ಸ್ವಲ್ಪ ಎಲ್ಲರಿಗೂ ಹೆಲ್ಪಿಂಗ್ ನೇಚರು. ಬಡವರಿದ್ದಾರೆ ತುಂಬ ಜನ ನಮ್ಮ ಕರ್ನಾಟಕದಲ್ಲಿ. ಎಲ್ರಿಗೂ ಸಹಾಯ ಮಾಡಿ ಎಲ್ಲರೂ ಎತ್ತರಕ್ಕೆ ಬೆಳೀಲಿ, ಅವ್ರ ಥರನೇ ಎಲ್ಲರೂ ಆಗಲಿ ಅಂತ ಆಸೆ ಪಡ್ತೀನಿ. ಪುನೀತ್ ಸರ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು. ಡೈಲಿ ಇಲ್ಲಿ ಬಂದರೆ ಏನೋ ಒಂಥರ ದೇವಸ್ಥಾನಕ್ಕೆ ಹೋದ್ರೂ ನೆಮ್ಮದಿ ಸಿಗೋಲ್ಲ. ಇಲ್ಲಿ ಅಷ್ಟು ನೆಮ್ಮದಿ ಇದೆ ನಮಗೆ. ನಾಳೆ ಬರೋಕ್ಕಾಗಲ್ಲ, ಜಾಬ್ಗೆ ಹೋಗ್ತೀವಿ ಅಂಥೇಳಿ, ಅದಕ್ಕೋಸ್ಕರ ಇವತ್ತು ಬಂದಿರೋದು. ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅಪ್ಪು ಸರ್ನ. ಇನ್ನೂ ಇದ್ದಿದ್ದರೆ ಅವ್ರು ಇನ್ನೂ ಏನು ಮಾಡ್ತಾಯಿದ್ರು ಏನೋ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಇದ್ದಿದ್ದರೆ ಅವ್ರು ಬೇಗ ಹೋಗಿದ್ದಾರೆ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನಮಗೆಲ್ಲ. ಆದರೆ ಇನ್ನೂ ಇರಬೇಕಾಗಿತ್ತು ಅವರು. ಇದ್ದಿದ್ದರೆ ಇನ್ನೂ ಒಳ್ಳೆಯ ಎಲ್ಲ ಕೆಲಸಗಳು ಮಾಡ್ತಿರೋರು. ಅವ್ರ ಥರನೇ ಎಲ್ಲ ಇಂಡಸ್ಟ್ರಿಯವರು. ನಮಗೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ, ನಾವೆಲ್ಲ ಏನೂ ಮಾಡೋಕ್ಕಾಗಲ್ಲ ಸಹಾಯ. ಈಗ ಇಂಡಸ್ಟ್ರಿಯಲ್ಲಿ ಇರುವವರೆಲ್ಲ ಮಾಡ್ಬೋದು. ಅವರು ಈ ಹೆಲ್ಪಿಂಗ್ ನೇಚರ್ ಎಲ್ಲರಿಗೂ ಮಾಡಬೇಕು. ಇವ್ರ ಥರ ಎಲ್ಲರೂ ರೂಢಿ ಮಾಡ್ಕೊಳ್ಳಿ ಅಂತ ಆಸೆ ಪಡ್ತೀನಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಪ್ಪು ಸರ್. ಥ್ಯಾಂಕ್ ಯು.
ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಪ್ಪು ಸರ್. ಏನಾದ್ರು ಹೇಳ್ಬೇಕು ಪುನೀತ್ ರಾಜ್ಕುಮಾರ್ ಬಗ್ಗೆ? ಯಾಕೆ ಇಷ್ಟ? ವಿ ಮಿಸ್ ಯು ಅಪ್ಪು ಸರ್. ಅಪ್ಪು ಸರ್ ಅಂದರೆ ಭಾಳ ಇಷ್ಟ ಸರ್ ನಮಗೆ. ಅವ್ರದ್ದು ಡ್ಯಾನ್ಸ್ ಆಗಲಿ ಅವ್ರದ್ದು ಫಿಲಿಮ್ ಆಗಲಿ ಎಲ್ಲ ಭಾಳ ಇಷ್ಟ. ವಿ ಮಿಸ್ ಯು ಅಪ್ಪು ಸರ್. ಮಿಸ್ ಮಾಡ್ಕೊಳಂಗಿಲ್ಲ ನಾವು, ಅವ್ರು ಯಾವಾಗಲೂ ನಮ್ಮ ಜೊತೆಗಿದ್ದಾರೆ, ಆ ಥರನೇ ಫೀಲ್ ಮಾಡ್ಬೇಕು ನೀವು. ವಿ ಲವ್ ಯು ಅಪ್ಪು ಸರ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸರ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸರ್. ವಿ ಮಿಸ್ ಯು ಸರ್. ವಿ ಲವ್ ಯು ಸರ್. ಸರ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇದು 50ನೇ ವಯಸ್ಸು ಹುಟ್ಟುಹಬ್ಬ. ಒಂಥರ ನೆನೆಸ್ಕೊಳ್ಳೋಕ್ಕೆ ಒಂಥರ ಬೇಜಾರು ಅನಿಸುತ್ತೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ. ಬಟ್ ಅದು ಖುಷಿನೂ ಇದೆ. ಯಾಕಂತಂದರೆ ನಾವು ಇವಾಗ ಫಿಸಿಕಲಿ ಇರುವಾಗ ನಾವು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋದೇ ಬೇರೆ ಥರ ಇರುತ್ತೆ. ಸೊ ಅವ್ರು ಇಲ್ಲ ಅಂತ ಅಂದ್ಕೊಂಡು ನಾವು ಸೆಲೆಬ್ರೇಟ್ ಮಾಡೋದು ಎಷ್ಟೇ ವಿಜೃಂಭಣೆಯಿಂದ ಮಾಡಿದ್ರೂ ಕೂಡ ಅದು ನಮಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಮನಸ್ಸಲ್ಲಿ ಒಂದು ಕಾಡುತ್ತೆ. ಹಿಂಗೆ ಇರ್ಬೋದಿತ್ತಲ್ಲ, ಬೇರೆದವ್ರದ್ದು ಯಾರ್ದೋ ನೋಡ್ಕೊಂಡ್ಬಿಟ್ಟು ನಾವು ಈ ಥರ ಸೆಲೆಬ್ರೇಟ್ ಮಾಡ್ಬೋದಿತ್ತಲ್ಲ ಅಂತ. ಯಾಕಂದರೆ ಕೋವಿಡ್ ಬಿಫೋರು 2 ಇಯರ್ಸ್ ಅವರೆಲ್ಲ ಬರ್ಡೇ ಕ್ಲಿಯರಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ. ಸೊ ಅದಾದಮೇಲಿಂದ ಅವ್ರ ಬರ್ತ್ಡೇನ ನಾವು ಇದೇ ಥರನೇ ಸೆಲೆಬ್ರೇಟ್ ಮಾಡೋ ಥರ ಪರಿಸ್ಥಿತಿ ಬಂದಿದೆ. ಬಟ್ ಅವರು ಇರೋವಂಥ ಒಳ್ಳೆ ಗುಣಕ್ಕೆ ಒಂಥರ ಒಳ್ಳೆ ಅವರ ಸ್ವಭಾವ ಆಗಲಿ, ಅವ್ರ ಒಳ್ಳೆ ಆ್ಯಟಿಟ್ಯೂಡ್ ಆಗಲಿ ಎಲ್ಲನೂ ಅವ್ರದ್ದು ಒಂದು ಮಾದರಿಯ ಈಗಿನ ಜನಕ್ಕೆ ಯೂತ್ಗೆ ಎಲ್ಲ ಒಂಥರ ಅವರು ಮಾದರಿಯಾಗಿದ್ದರು. ಯಾವ ಥರ ಒಂದು ಮನೆಯಲ್ಲಿದ್ದ ಹುಡುಗ ಯಾವ ಥರ ಇರಬೇಕು, ಯಾವ ಥರ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು, ಯಾವ ಥರ ಹಿರಿಯರಿಗೆಲ್ಲ ರೆಸ್ಪೆಕ್ಟ್ ಕೊಡಬೇಕು, ಯಾವ ಥರ ಜನಗಳ ಮಧ್ಯೆ ನಾವು ಬೆರಿಬೇಕು, ಯಾವ ಥರ ಜನಗಳಿಗೆ ನಾವು ನೋಡ್ಕೊಂಡು ಕಲಿಬೇಕು ಅನ್ನೋದು ಪ್ರತಿಯೊಂದನ್ನು ಅವರಿಂದ ನೋಡಿ ಕಲಿಬೋದಾಗಿತ್ತು. ನಾವು ಇನ್ನೂ ಕಲಿಬೋದಾಗಿತ್ತು. ಆಲ್ಮೋಸ್ಟ್ ಜನ ಕಲ್ತಿದ್ದಾರೆ ಅಂದ್ಕೊಂಡಿದ್ದೀನಿ. ಇನ್ನೂ ಕಲಿಬೋದಾಗಿತ್ತು. ಯಾಕಂದ್ರೆ ಅವ್ರು ಇರೋ ಒಂದು ಸ್ಟಾರ್ಡಮ್ಗೆ, ಅವ್ರು ಇರೋ ಒಂದು ಪವರ್ಗೆ, ಅವ್ರು ಇರೋ ಒಂದು ಫುಲ್ ರಿಚ್ ಅಂತ ಫ್ಯಾಮ್ಲಿಗೆ ಅವ್ರು ಇಲ್ಲಿ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಏನು ಬೇಕಾದರೂ ಮಾಡ್ಬೋದಾಗಿತ್ತು, ಏನು ಬೇಕಾದ್ರೂ ಕೊಂಡ್ಕೋಬೋದಾಗಿತ್ತು, ಯಾರು ಬೇಕಾದ್ರೂ ಕರೆಸ್ಕೋಬೋದಾಗಿತ್ತು. ಬಟ್ ಅದನ್ನೆಲ್ಲನೂ ಅವರು ಅವಾಯ್ಡ್ ಮಾಡಿ ಇಂಥ ಜಗತ್ತಲ್ಲಿ ಈ ಕಾಲದಲ್ಲಿ ಆ ಥರ ಎಲ್ಲ ಒಂಥರ ಸ್ಟಾರ್ಡಮನ್ನು ಇಟ್ಕೊಂಡು ಅವರು ಆ ಥರ ಸಿಂಪ್ಲಿಸಿಟಿ ಆಗಿರೋದು ತುಂಬ ಕಷ್ಟ ಸರ್ ಇವತ್ತಿನ ಕಾಲದಲ್ಲಿ. ನಮ್ಗೆ ಯಾರೋ ಮೇಲೆ ಒಂದು ಸತಿ ಕಾಲ್ ಮಾಡಿಬಿಟ್ರೆ ಸಾಕು, ನಮಗೆ ಎಮ್ ಎಲ್ ಎ ಕಾಲ್ ಮಾಡಿದಂತ ನಾಳೆ ನಮ್ಮ ವೈಟ್ ಶರ್ಟು ವೈಟ್ ಪ್ಯಾಂಟು ಮುಖದ ಮೇಲೆ ಒಂದು ಗಾಗಲ್ ಅಡ್ಡಾಡುತ್ತೆ. ಸೊ ಅವ್ರಿಗೆ ಬರೀ ಒಂದು ಕಾಲ್ ಮಾಡಿದರೆ 100 ಜನ ಎಮ್ ಎಲ್ ಎಗಳು ಅವ್ರ ಮನೇಲಿ ಹೋಗೋದು. ಅಂಥವ್ರು ಇದ್ಬಿಟ್ಟು ಅಷ್ಟೊಂದು ಸೈಲೆಂಟಾಗಿ ಯಾರಿಗೆ ಇನ್ನೊಂದು ಕೆಟ್ಟದ್ದಂತೂ ಮಾಡ್ದೇ ಒಳ್ಳೆಯದನ್ನೇ ಮಾಡ್ಕೊತ ಬಂದು ಅದನ್ನು ಯಾರಿಗೆ ಒಬ್ಬರಿಗೆ ಇನ್ಫಾರ್ಮ್ ಮಾಡ್ದೇ ಇವನ್ ಅವ್ರ ಕುಟುಂಬಕ್ಕೂ ಅವರು ಏನು ಹೇಳ್ದೇ ಫೈನಲಿ ಅವ್ರು ಇಲ್ಲದಾಗ ಗೊತ್ತಾಯ್ತಲ್ಲ. ಇವಾಗ ಅವ್ರು ಒಂಥರ ಮುಂಚೆ ಅವರು ಹೀರೋ ಆಗಿದ್ದರು, ಇವಾಗ ಅವರು ಕಂಪಲ್ಸರಿ ದೇವರು ಸರ್. ಇವಾಗ ಅವರು ಇನ್ನೊಂದು ದಿವಸದಲ್ಲಿ ಇನ್ನೊಂದು ಭಾಳ 5 ರಿಂದ 6, 7, 10 ವರ್ಷ ಆದಮೇಲೆ ಡೆಫಿನೆಟ್ಲಿ ಅವರು ನಮ್ಮ ಜನ್ರೇಷನ್ದು ಹೆಂಗಿವಾಗ ಹಳೆ ಜನ್ರೇಷನಲ್ಲಿ ಮಂಜುನಾಥ, ತಿರುಪತಿ ಇವೆಲ್ಲ ಇದ್ದಾರಲ್ಲ, ನಮ್ಮ ಜನ್ರೇಷನಲ್ಲಿ ಬೇಕಾದ್ರೆ ನೋಡಿ ನೀವು ಇನ್ನೊಂದು 10 ವರ್ಷ ಒಳಗಡೆ ನಮ್ಮ ಜನ್ರೇಷನ್ಗೆ ಇವರೇ ಆ ಥರ ಆಗ್ತಾರೆ ಅಂತ ಅಂದ್ಕೊತೀನಿ. ಕಂಪಲ್ಸರಿ ಹಾಗೆ ಆಗ್ತಾರೆ. ಅವ್ರು ಮಾಡಿರೋ ಫಿಲಮ್ಗಳಾಗಲಿ, ಫ್ಯಾಮ್ಲಿ ಎಂಟರ್ಟೈನ್ಮೆಂಟ್ ಫಿಲಮ್ಗಳೆಲ್ಲ ಏನೇ ಮಾಡಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ಗಳು. ಸೊ ಹಿಂಗಾಗ್ಬಿಟ್ಟು ಎಲ್ಲರೂ ಅವರು ಒಂಥರ ಫ್ಯಾಮ್ಲಿ ಪ್ಯಾಕ್ ಹೀರೋ ಅನ್ನೋ ಥರ. ಅವ್ರ ಮೂವಿ ಯಾವುದೇ ಬರಲಿ ಪ್ರತಿಯೊಬ್ಬರು ಫ್ಯಾಮ್ಲಿಗಳ ಸಮೇತ ಹೋಗಿ ಮೂವಿ ನೋಡೋದಂದರೆ ಪುನೀತ್ ರಾಜ್ಕುಮಾರ್ ಫ್ಯಾಮ್ಲಿಗಳು ಮಾತ್ರ. ಸೊ ಹಿಂಗಾಗಿ ಅವರು ಇದ್ದರೆ ಇನ್ನೊಂದಿಷ್ಟು ಮೂವಿಗಳು ಯಾವ್ಯಾವ ಥರ ಮಾಡ್ಬೋದಾಗಿತ್ತು. ಸೈನಿಕರದ್ದು ಮಾಡಿದ್ದಾರೆ, ರೈತರದ್ದು ಮಾಡಿದ್ದಾರೆ, ಎಲ್ಲ ಥರನೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಯೂತ್ಗಳು ಹೆಂಗಿರ್ಬೇಕು ಈ ಜನ್ರೇಷನಲ್ಲಿ, ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಯಾವ ಥರ ನಾವು ತೊಗೊಂಡ್ರೆ ನಮ್ಮ ಲೈಫ್ ಏನು ಸ್ಪಾಯ್ಲ್ ಆಗುತ್ತೆ, ನಾವು ಒಳ್ಳೆ ಥರದ್ದು ತೊಗೊಂಡ್ರೆ ಹೆಂಗಿರುತ್ತೆ, ನಮ್ಮ ದುಡ್ಡಲ್ಲಿ ನಾವು ಹೆಂಗಿರಬೇಕು, ತಂದೆ ತಾಯಿಗಳ ದುಡ್ಡಲ್ಲಿ ಹೆಂಗಿರಬೇಕು, ಸುತ್ತಮುತ್ತದಲ್ಲಿ ಯಾವ ಥರ ರೆಸ್ಪೆಕ್ಟ್, ಎಲ್ಲ ಥರನೂ ಅವರು ಜನಕ್ಕೆ ತಿಳಿಸಿದ್ದಾರೆ. ಬಟ್ ಇನ್ನೂ ಥರ ಇದ್ದರೆ ಇನ್ನೂ ಕಲಿಬೋದಿತ್ತು ಅವ್ರ ಹತ್ರ ಅಂದ್ಕೊಂಡು ಅದೊಂದು ಬೇಜಾರಿದೆ. ಬಟ್ ಎವ್ರಿ ಡೇ ಈ 2 ದಿನಗಳು ಬಂದಮೇಲೆ ಒಂದು ಸೈಡಲ್ಲಿ ಖುಷಿನೂ ಇದೆ, ಒಂದು ಸೈಡಲ್ಲಿ ದುಃಖನೂ ಇದೆ. ಸೊ ಅದನ್ನೊಂದು ಸ್ವಲ್ಪ ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಏನೋ ಒಂದು ಮಾಡಬೇಕಾಗಿದೆ, ಹೋಗ್ಬೇಕಾಗಿದೆ. ಯಾರ ಟೈಮಲ್ಲಿ ಯಾರಿಗೆ ಯಾವ ಥರ ಏನು ಬರುತ್ತೆ ಅಂತ ಯಾರಿಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್. ಸೊ ಈ ಥರ ಆಗಿ ಒಳ್ಳೆಯವ್ರಿಗೇ ಜಾಸ್ತಿ, ಇನ್ನೊಬ್ರಿಗೆ ಹೆಲ್ಪ್ ಮಾಡೋದಾಗಲಿ, ಇನ್ನೊಬ್ರಿಗೆ ದಾನ ಮಾಡೋದಾಗಲಿ, ಏನೋ ಮಾಡಲಿ ಅಂಥವ್ರಿಗೇ ಸ್ವಲ್ಪ ಏನೋ ಜಾಸ್ತಿ ಅಟ್ಯಾಚ್ ಅದೇ ಅನಿಸುತ್ತೆ ಭಗವಂತಂದು. ಸೊ ಹಿಂಗಾಗಿ ಅವ್ರನ್ನೇ ಜಾಸ್ತಿ ಅಕ್ವೈರ್ ಮಾಡ್ಕೊತಾನೆ ಅನ್ನೋ ಥರ ಫೀಲ್ ಇದೆ. ಸೊ ಅದಕ್ಕೆ ಒಂಥರ ನೋಡಿದರೆ ಇವಾಗ ಒಂಥರ ವಿಜೃಂಭಣೆ ಅನಿಸುತ್ತೆ. ಬಟ್ ಅದು ಒಂಥರ ಮನಸ್ಸಲ್ಲಿನೂ ಬೇರೆ ಥರ ಫೀಲ್ ಕಾಡುತ್ತೆ. ಇರೋದಾಗ ಬರ್ಡೇ ಮಾಡೋದು ಬೇರೆ, ಅವ್ರು ಮಾತಾಡೋ ಅವ್ರ ಸ್ಪೀಚ್ ಇಲ್ವಲ್ಲ ಅಂತ. ನಮ್ಗೆ ಅಭಿಮಾನಿಗಳಿಗೆ ಅವ್ರ ಸ್ಪೀಚ್ ಇಂಪಾರ್ಟೆಂಟು. ಫೈನಲಿ ನಾವು ಸೆಲೆಬ್ರೇಟ್ ಮಾಡಿ ಹೋದ್ಮೇಲೆ ಅವ್ರ ಸ್ಪೀಚ್ ನಾವು ಕೇಳಿದರೆ ನಮ್ಗೊಂದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಇವಾಗ ಸುಮ್ಮನೆ ಅದು ಅವ್ರು ಹಂಗಾಯಿತು ಇವ್ರು ಹಿಂಗಾಯಿತು ಅನ್ನೋದು ಬೇಡ ಸರ್. ಫಿಲ್ಮ್ ಇಂಡಸ್ಟ್ರಿ ಇನ್ನೂ ಬೆಳಿಬೇಕು,
ನಾವು ಎಲ್ಲ ಈ ಸ್ಯಾಟರ್ಡೆ ಸಂಡೇ ಬಂದರೆ ಮೊಬೈಲ್ ನೋಡ್ಕೊಂಡು ಕುಂದಿರ್ತೇವೆ ಎಲ್ಲಿ ಫಿಲ್ಮ್ ಆಗೋದು ಬೇಡ ಅಲ್ಲಿ ಏನೈತೆ ಅಂತೇಳಿ. ಬಟ್ ಈಗ ಇರೋರೆಲ್ಲ ಏನು ಮಾಡಬೇಕಂದ್ರೆ ನಮ್ಮ ಮೊಬೈಲನ್ನು ಅವಾಯ್ಡ್ ಮಾಡಿಸಿ ಫಿಲ್ಮ್ ಥಿಯೇಟ್ರಿಗೆ ಕರೆಯೋ ಥರ ಅವ್ರು ಮೂವಿ ಮಾಡಬೇಕು, ಅವ್ರು ನಮಗೆ ಇನ್ಸ್ಪಿರೇಷನ್ ಆಗಬೇಕು. ಯಾಕಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಭಾಳ ದಿವಸದಿಂದ ಇದು ಬೆಳ್ಕೊಂಬಂದಿರೋದು. ಸೊ ಎಲ್ಲೋ ಒಂದು ಕಡೆ ಅನಿಸುತ್ತೆ ಇವಾಗ ಕಡಿಮೆ ಆಗ್ತಾಯಿದೆ ಮೂವಿ ನೋಡೋಕೆ ಹೋಗೋದು, ಕಡಿಮೆ ಜನಕ್ಕೆ ಯಾಕೋ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಏನು ಬಿಡಪ್ಪ ಅಲ್ಲಿ ಥಿಯೇಟ್ರಿಗೆ ಹೋಗೋದು, ಇಲ್ಲೇ ಮೊಬೈಲಲ್ಲಿ ಎಲ್ಲ ಸಿಗತ್ತೆ ಅಂತ. ಈಗಿರೋ ನನಗೆಲ್ಲ ಪ್ರತಿಯೊಬ್ಬರು ಹೀರೋಗಳಾಗಲಿ ಎಲ್ಲರೂ ಹೀರೋಗಳಿಗೆ ಅವ್ರಿಗೊಂದು ರಿಕ್ವೆಸ್ಟ್ ಏನಂತಂದರೆ ಆ ಥರ ನಮ್ಮ ಸ್ಯಾಟರ್ಡೆ ಸಂಡೇ ಬಂದರೆ ಥಿಯೇಟ್ರಿಗೆ ಹೋಗಿ ನಾವು ಮೂವಿ ನೋಡಬೇಕು ಅನ್ನೋ ಥರದ್ದು ಅವ್ರು ನಮಗೆ ಆ ಥರ ಮೋಟಿವೇಟ್ ಮಾಡೋ ಥರ ಫಿಲ್ಮನ್ನು ಮಾಡಬೇಕು ಅಂತ ಒಂದು ಭಾಳ ಖುಷಿ ಇದೆ. ದಯವಿಟ್ಟು ಆ ಥರ ಮಾಡಿದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇನ್ನೂ ಜಾಸ್ತಿ ಹೆಚ್ಚಾಗತ್ತೆ. ಸೊ ಫೈನಲಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ ಮತ್ತು ನಮ್ಮ ಎಲ್ಲರ ಕಡೆಯಿಂದ. ಸ್ನೇಹಿತರೆ, ನಮ್ಮ ಕರುನಾಡನ್ನು ನಾವೆಲ್ಲರೂ ಕೂಡ ಗಂಧದ ಗುಡಿ ಅಂತ ಅಂದ್ಕೊಳ್ಳೋದಾದರೆ ಈ ಗಂಧದ ಗುಡಿಯಲ್ಲಿ ಒಂದು ಬೆಟ್ಟದ ಹೂವು ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಯಾವ ರೀತಿಯಾಗಿ ತಯಾರಾಗ್ತಾ ಇದೆ, ನಾಳೆ ಹುಟ್ಟುಹಬ್ಬಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗೊಳ್ತಾ ಇದೆ ಅಂತ ಒಂದು ಅದ್ಭುತವಾದಂಥ ಮಂಟಪವನ್ನು ಮಾಡಿ ಅಲ್ಲಿನ ಹೂವಿನ ಅಲಂಕೃತವಾಗಿ ಜೊತೆಗೆ ಎಲ್ಲ ಅಭಿಮಾನಿಗಳನ್ನು, ಅಕ್ಕರೆ ಅಭಿಮಾನಿಗಳನ್ನು ಎಲ್ಲರನ್ನೂ ಕೂಡ ಸೆಳೆಯೋದಕ್ಕೆ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಈ ಮಳೆ ಹನಿ ನಿಂತರೂ ಕೂಡ ಮರದ ಹನಿ ನಿಲ್ಲೋಲ್ಲ ಅಂತಾರಲ್ಲ, ಹಾಗೆ ಅಭಿಮಾನ ಯಾವತ್ತೂ ಕೂಡ ನಿಲ್ಲೋಲ್ಲ. ಅದು ಪ್ರತಿ ದಿನವೂ ಪ್ರತಿ ಕ್ಷಣವೂ ಕೂಡ ಜಿನುಗುತ್ತಲೇ ಇರುತ್ತೆ ಅನ್ನೋದಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಸಾಕ್ಷಿಯಾಗಿ ನಿಲ್ತಾರೆ. ನಾನು ಯಾಕೆ ಅವ್ರನ್ನ ಪದೇ ಪದೇ ಹೊಗಳ್ತೀನಿ ಅಂತ ಹೇಳಿದ್ರೆ ಯಾವೊಬ್ಬ ನಟನಿಗೂ ಕೂಡ ಅವ್ರನ್ನ ಕಂಪೇರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸರಿಸಾಟಿ ಆಗದಂಥ ನಟ ಅಂದರೆ ಅವರೇ. ನೀವು ಈ ಮಂಟಪವನ್ನು ನೋಡ್ಬೋದು, ಇನ್ನೂ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಬಹಳಷ್ಟು ಸಕಲ ತಯಾರಿಗಳೊಂದಿಗೆ ಈ ಬಾರಿಯ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಈಗಾಗಲೇ ನಿರ್ಧರಿಸಲಾಗಿದೆ. ಹಾಗಾಗಿ ಒಂದು ಅದ್ಭುತವಾದಂಥ ಒಂದು ವೇದಿಕೆ ಸಿದ್ಧವಾಗಿರೋದು ಈಗಾಗಲೇ ನೀವು ನೋಡ್ತಾ ಇರೋ ಹಾಗೆ ಈಗ ಸದ್ಯದ ಮಟ್ಟಿಗೆ ಇಷ್ಟು ಪ್ರಿಪ್ರೇಷನ್ ನೀವು ನಾಳೆ ಮುಂಜಾನೆಗೆ ಬಂದು ಇದೇ ಮಂಟಪವನ್ನು ನೀವು ನೋಡೋದಾದರೆ ಇದು ಬೇರೆ ಥರದ್ದೇ ಒಂದು ಕಲರ್ಫುಲ್ಲಾಗಿ ಕಾಣ್ಬೋದು. ಜೊತೆಗೆ ಮತ್ತು ಅದೇ ಅಪ್ಪುವನ್ನು ಕಣ್ತುಂಬಿಕೊಳ್ಳಿಕ್ಕೆ ಒಂದು ಸದವಕಾಶ ಕೂಡ ಸಿಗಬಹುದು. ಪ್ರತಿ ಬಾರಿಯೂ ಕೂಡ ಪುನೀತ್ ರಾಜ್ಕುಮಾರ್ ಬರ್ಡೇ ಅಂತ ಅಂದ ತಕ್ಷಣ ಅದೊಂದು ಅಭಿಮಾನಿಗಳಿಗೆ ಒಂದು ದೊಡ್ಡ ಸೆಲೆಬ್ರೇಷನ್ ರೀತಿಯಾಗಿರುತ್ತೆ. ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಅಸಂಖ್ಯಾತ ಬಳಗವೇ ಇದೆ. ನಮಗೆ ಅಕ್ಟೋಬರ್ 29 ಅದೊಂದು ಕರಾಳ ದಿನ ಅಂತಲೇ ಕೂಡ ಹೇಳ್ಬೋದು. ಯಾಕೆಂದರೆ ಇಡೀ ಕರುನಾಡಿಗೆ ಕತ್ತಲು ಆವರಿಸಿದಂಥ ದಿನ ಅದು. ಬಹಳಷ್ಟು ಜನರ ಕಣ್ಣಂಚಲ್ಲಿ ನೀರು ಚಿಮ್ಮಿದಂಥ ದಿನ. ಆ ದಿನ ಯಾವತ್ತೂ ಕೂಡ ಬರಬಾರ್ದು ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾರೆ. ನಾವೆಲ್ಲರೂ ಕೂಡ ಅಪ್ಪುವನ್ನು ಜೀವಂತವಾಗಿಡುವಂತಹ ಪರಿ ಇದೇ ರೀತಿಯಾಗಿ, ಅವ್ರನ್ನ ಸ್ಮರಿಸಿಕೊಳ್ಳುವಂಥ ಪರಿ ಇದೇ ರೀತಿಯಾಗಿ ನಾವು ಯಾರ್ಯಾರನ್ನೋ ನಡೆದಾಡುವ ದೇವರು ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಬದುಕಿದಂಥ ರೀತಿ, ಅವರ ಸೌಜನ್ಯ, ಅವರ ಮಾನವೀಯತೆ, ಅವರ ಸೇವಾ ಮನೋಭಾವ, ಇವೆಲ್ಲ ಗುಣಗಳಿಂದಲೇ ಅವರೆಲ್ಲರೂ ಕೂಡ ಇನ್ನೂ ಕೂಡ ಜೀವಂತವಾಗಿರೋದು. ಮತ್ತೊಮ್ಮೆ ನಾನು ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದಿನ್ನೂ ಕೂಡ ಜಸ್ಟ್ ಸ್ಯಾಂಪಲ್ ಅಷ್ಟೇ. ನಿಮಗೆ ಪೂರ್ತಿ ಕಂಪ್ಲೀಟಾಗಿ ಸಂಜೆಯ ಹೊತ್ತಿಗೆ ಇದು ಇನ್ನೊಂದು ರೀತಿಯಾಗಿ ಬದಲಾಗಿರುತ್ತೆ. ಹಾಗಾಗಿ ಯಾರೆಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿದ್ದೀರಿ, ಜೊತೆಗೆ ಕನ್ನಡ ಸಿನಿಮಾ ರಸಿಕರಿದ್ದೀರಿ, ಅವರೆಲ್ಲರೂ ಕೂಡ ನಾಳೆ ಅವರ ಬರ್ಡೇಯ ದಿನದಂದು ನೀವು ಎಲ್ಲರೂ ಕೂಡ ಈ ಸ್ಮಾರಕಕ್ಕೆ ಬರ್ಬೋದು. ಪುನೀತ್ ರಾಜ್ಕುಮಾರ್ ಅವ್ರನ್ನ ಮತ್ತೊಮ್ಮೆ ನಮ್ಮೊಂದಿಗೆ ಅವ್ರು ಯಾವತ್ತೂ ಕೂಡ ಬದುಕಿದ್ದಾರೆ, ಜೀವಂತವಾಗಿದ್ದಾರೆ, ಉಸಿರಾಡ್ತಿದ್ದಾರೆ ಅಂತ ನಾವು ಅವ್ರನ್ನ ಸ್ಮರಿಸ್ಕೊಳ್ಬಹುದು ಅಂತ ಹೇಳ್ತಾ ಇನ್ನೊಂದಿಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.